ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಬ್ಯಾಕ್ ಟು ಮೈ ಹೋಮ್ ಕನ್ಸ್ಟ್ರಕ್ಷನ್ ವಿಡಿಯೋ. ಸೊ ಇದು ಔಟ್ಸೈಡಿಂದ ಇವಾಗ ಈ ಥರ ಲುಕ್ ಇದೆ. ಸೊ ಏನೇನು ಆಗ್ತಾ ಇದೆ ಅಂತ ಬನ್ನಿ ನೋಡ್ಕೊಂಬರೋಣ. ಸೊ ಲಾಸ್ಟ್ ವೀಕು ನಾನು ಟೈಲ್ಸ್ ಸೆಲೆಕ್ಷನ್ಗೆ ಹೋಗಿದ್ದೆ. ಸೊ ಬೆಳಗ್ಗೆಯಿಂದ ಆಲ್ಮೋಸ್ಟ್ ಈವ್ನಿಂಗ್ವರೆಗೂ ಅದೇ ಆಯಿತು. ಸೊ ಡಿಫ್ರೆಂಟ್ ಟೈಲ್ಸು ಲೈಕ್ ಗ್ರಾನೈಟು, ವಿಟ್ರಿಫೈಡು, ವಾಲ್ ಟೈಲ್ಸು, ಸೊ ಅದೆಲ್ಲ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಬಾತ್ರೂಮ್ಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಟೈಲ್ಸ್ ಹಾಕ್ತಾ ಇದ್ದಾರೆ ವರ್ಕರ್ಸ್ ಎಲ್ಲ, ಲೇಬರರ್ಸ್ ಎಲ್ಲ ನೋಡ್ತಾ ಇದ್ದೀರಾ. ಸೊ ನಿಮಗೆ ಇದು ಇಷ್ಟ ಆಯಿತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇವಾಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಆ್ಯಕ್ಚುಲಿ ಫ್ಲೋರ್ ಟೈಲ್ಸು, ಬಟ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಯ್ತದು. ಸೊ ಒಂದ್ರ ಪಕ್ಕ ಒಂದು ಅದು ಕುತ್ಕೊತಾನೆ ಇಲ್ಲ ಸರಿಗೆ. ಸೊ ಮತ್ತು ನಾವು ಕಂಪ್ನಿನವ್ರಿಗೆ ಫೋನ್ ಮಾಡಿ ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡಿ ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ ಒಪ್ಕೊಂಡ್ರು. ಸೊ ಮನೆ ಕಟ್ಟಬೇಕಾದ್ರೆ ಈ ಥರ ಎಲ್ಲ ಆಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಇವಾಗ ಅದನ್ನು ರಿಟರ್ನ್ ತೊಗೊಂಡು ಬೇರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಾನು ಅದು ತುಂಬ ಇಷ್ಟಪಟ್ಟು ಆ ಡಿಸೈನ್ ಸೆಲೆಕ್ಟ್ ಮಾಡಿದ್ದೆ, ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ನೋಡಿ, ಇದು ನನ್ನ ಮಗನ ಬಾತ್ರೂಮು. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಟೈಲ್ಸ್ ಫುಲ್ ಆಗಿದೆ. ಸೊ ತುಂಬ ಒಳ್ಳೆ ಲುಕ್ ಬಂದಿದೆ. ಇನ್ನೂ ಫಿಟ್ಟಿಂಗ್ಸ್ ಎಲ್ಲ ಆದರೆ ಒಳ್ಳೆ ಲುಕ್ ಬರುತ್ತೆ. ನಿಮಗಿದು ಇಷ್ಟ ಆಯಿತಾ ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದು 3rd ಫ್ಲೋರಲ್ಲಿ ಒಂದು ಸಣ್ಣ ಯುಟಿಲಿಟಿ ಇಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಅಲ್ಲಿ ಬರೀ ಈಗ ಸದ್ಯಕ್ಕೆ ಇಷ್ಟು ಹಾಕಿದ್ದಾರೆ. ಇವತ್ತಿಷ್ಟೇ ಕೆಲಸ ಆಗಿದ್ದು. ಸೊ ಇದು ಡಾರ್ಕ್ ಬ್ರೌನ್ ವಿತ್ ಲೈಟ್ ಬ್ರೌನ್ ಕಾಂಬಿನೇಷನ್ನು. ನಿಮ್ಗೆ ಯಾವ್ದು ಇಷ್ಟ ಆಯಿತು? ಬ್ಲ್ಯಾಕ್ ಆ್ಯಂಡ್ ವೈಟ್ ಇಷ್ಟ ಆಯಿತಾ, ಬ್ರೌನ್ ಇಷ್ಟ ಆಯಿತಾ ಅಂತ ಹೇಳಿ. ಸೊ ಇವಾಗ ನಾನು ಕಂಪ್ಲೀಟ್ ಮೇಲೆ 4th ಫ್ಲೋರ್ಗೆ ಬಂದಿದ್ದೀನಿ, ವೇರ್ ಟ್ಯಾಂಕ್ ರೂಮ್ ಇಡ್ತೀವಲ್ಲ, ಟ್ಯಾಂಕ್ ಎಲ್ಲ ಫಿಟ್ ಮಾಡಿರ್ತೀವಲ್ಲ ಅಲ್ಲಿ. ಸೊ ಇದು 1,500 2 ಟ್ಯಾಂಕ್ ಇಟ್ಟಿದ್ದೀವಿ. ಸೊ ಇಲ್ಲೆಲ್ಲ ಕ್ಯೂರಿಂಗ್ ಮಾಡಿದ್ದಾರೆ. ಸೊ ಇಲ್ಲಿ ಹಾಗೆ ಬಂದರೆ ನಿಮಗೆ ಇಲ್ಲಿ ಸ್ಕೈಲೈಟ್ ಕಾಣಿಸುತ್ತೆ ನೋಡಿ. ಈ ಕಡೆಯಿಂದ ಒಂದು ವ್ಯೂ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿಂದ ಮೇಲಿಂದ ವ್ಯೂ ಮಾಡಿದ್ರೆ ಅಲ್ಲಿ ಕೆಳಗಡೆ ಸ್ಕ್ವೇರ್ ಶೇಪಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ದೇವ್ರ ಮನೆ ಬರುತ್ತೆ. ಸೊ ದೇವ್ರ ಮನೆಗೆ ಡೈರೆಕ್ಟಾಗಿ ಸೂರ್ಯನ ಕಿರಣ ಬರುತ್ತೆ. ಆಮೇಲೆ ಇದು ಗ್ರೌಂಡ್ ಫ್ಲೋರಲ್ಲಿರೋ ಪೂಜಾ ರೂಮು. ಬಟ್ ಇದನ್ನು ನಾನು ವಿಡಿಯೋ ಶೂಟ್ ಮಾಡೋ ಅಷ್ಟರೊಳಗೆ ಸ್ವಲ್ಪ ಕತ್ಲಾಗಿ ಹೋಗ್ಬಿಟ್ಟಿತ್ತು, ಬಟ್ ಇನಫ್ ಲೈಟಿಂಗ್ ಇರಲಿಲ್ಲ. ಸೊ ಪೂಜಾ ರೂಮ್ದು ಜಸ್ಟ್ ಪ್ಲೇನಾಗಿ, ಜಾಸ್ತಿ ಏನೂ ಡಿಸೈನ್ ರೆಂಟ್ ಪರ್ಪಸ್ ಅಲ್ಲ. ಸೊ ಜಸ್ಟ್ ಒಂದು ವೈಟ್ ಕಲರ್ದು ಒಂದು ಕೊಟ್ಟಿದ್ದೀವಿ, ಜಾಸ್ತಿ ಏನೂ ಮಾಡಿಲ್ಲ ಇಲ್ಲಿ. ಸೊ ಇದು ಔಟ್ಸೈಡಿಂದ ಲುಕ್ಕು. ಸೊ ಇನ್ನೂ ಎಲಿವೇಶನ್ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ, ಅಷ್ಟು ವಾಲ್ ಪ್ಲಾಸ್ಟ್ರಿಂಗ್ ಮುಗಿದ್ರೆ ಪ್ಲಾಸ್ಟ್ರಿಂಗ್ ಫುಲ್ ಕಂಪ್ಲೀಟ್ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.